ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರ ಈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ ವಿಶೇಷವಾದಂಥದ್ದು. ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಓಪನ್ ಹಾರ್ಟ್ ಕನ್ನಡ ನಿಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಬನ್ನಿ ಸ್ವಲ್ಪ ಗದಗಿಂದ ಹಾವೇರಿಗೆ ಹೋಗೋಣ. ಹಾವೇರಿಗೆ ಹೋಗ್ಬೇಕಾದ್ರೆ ಈ ರಸ್ತೆ ಹೇಗಿದೆ, ಅಂಕುಡೊಂಕಿನ ಈ ರಸ್ತೆ, ಗಾಡಿಗಳು ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತವೆ, ಗರ್ಭಿಣಿಯರು ಯಾವ ರೀತಿ ಇವತ್ತಲ್ಲಿ ಒದ್ದಾಡುವಂಥ ಪರಿಸ್ಥಿತಿ ಇದೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಗದಗಿನಿಂದ ಹಾವೇರಿಗೆ ಹೋಗೋವರೆಗೂ ಕೂಡ ಅಲ್ಲಲ್ಲಿ ಸ್ವಲ್ಪ ಚೆನ್ನಾಗಿದೆ, ಇನ್ನು ಉಳಿದೆಲ್ಲ ರಸ್ತೆಗಳು ಕೆಟ್ಟೋಗಿವೆ. ಹಾಗಾಗಿ ಇಲ್ಲಿ ಯಾವ್ಯಾವ ಕ್ಷೇತ್ರಕ್ಕೆ ಅಂದರೆ ಯಾವ್ಯಾವ ಒಂದು ದಿಕ್ಕಿಗೆ ಯಾರ್ಯಾರು ಬರ್ತಾರೆ, ಯಾವ ಅಧಿಕಾರಿಗಳು ಬರ್ತಾರೆ ನೋಡೋಣ. ಆ ಅಧಿಕಾರಿಗಳು ದಯವಿಟ್ಟು ನಮ್ಮ ವಿಡಿಯೋನ ನೋಡಿ ಆ ಒಂದು ರೋಡಲ್ಲಿ ಗಾಡಿಗಳು ಯಾವ ರೀತಿ ಡಾನ್ಸ್ ಮಾಡ್ತಾ ಹೋಗ್ತವೆ, ಡಾನ್ಸ್ ಮಾಡ್ತಾ ಮಾಡ್ತಾ ಹಿಂಗೆ ಡಿಕ್ಕಿ ಆಗ್ತವೆ, ಬ್ಯಾಲೆನ್ಸ್ ಹೋಗ್ಬಿಡುತ್ತೆ. ಹಾಗಾಗಿ ಈ ರಸ್ತೆಯನ್ನು ಬೇಗ ದುರಸ್ತಿ ಮಾಡಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ರಸ್ತೆ ನೋಡ್ಕೊಂಡ್ಬರೋಣ ಬನ್ನಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಅಂಕುಡೊಂಕದ ಒಂದು ಲೋಕ. ಹಾಗಾಗಿ ದಯವಿಟ್ಟು ಇಲ್ಲಿ, ಯಾಕಂದರೆ ಬಹಳ ವಿಶೇಷವಾಗಿರುವಂಥ ಹಿಸ್ಟಾರಿಕಲ್ ಪ್ಲೇಸ್ಗಳಿವೆ. ಗದಗಿನಲ್ಲಿ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳಿದ್ದಾರೆ. ಅದರ ಜೊತೆಗೆ ಸಂತ ಶಿಶುನಾಳ ಶರೀಫರ ಹೋಗೋ ಮಾರ್ಗ ಕೂಡ ಅದು, ಮತ್ತು ದಾವಲ್ ಮಲಿಕ್ ದರ್ಗಾ ಅಲ್ಲಿ ಹೋಗುವಂಥ ಒಂದು ಮಾರ್ಗ ಮುಳುಗೊಂದು. ಅದರ ಜೊತೆಗೆ
ವಿಶೇಷವಾದಂಥ ಇನ್ನು ಸಾಕಷ್ಟು ಸೋಮೇಶ್ವರ ದೇವಸ್ಥಾನ, ಲಕ್ಷ್ಮೇಶ್ವರ ದೂದನಾನ, ಹೀಗೆ ಆ ಏರಿಯಾದಲ್ಲಿರುವಂಥ ಸಾಕಷ್ಟು ದೇವಾನುದೇವತೆಗಳು, ಸೂಫಿ ಸಂತರು ಇರುವಂಥ ಆ ಜಾಗ. ಯಾಕಂದರೆ ಇಲ್ಲಿ ಸಾಕಷ್ಟು ಪ್ರವಾಸಿಗರು ಬರ್ತಾ ಇದ್ದಾರೆ. ಆ ಪ್ರವಾಸಿಗರಿಗೆ ಹಾವೇರಿಯಿಂದ ಗದಗ ಬರಬೇಕಾದ್ರೆ ಎಷ್ಟು ನೋವು ಮಾಡ್ಕೊತಾರೆ ಅನ್ನೋದಕ್ಕೆ ಸಾಕ್ಷಿ ಈ ರಸ್ತೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳ, ಜನಪ್ರತಿನಿಧಿಗಳೇ ಇದನ್ನು ದಯವಿಟ್ಟು ಗಮನಿಸಿ ಈ ರಸ್ತೆ ರಿಪೇರಿಗೆ ಮುಂದಾಗಿ ಅಂತ ಹೇಳ್ತಾ ಮತ್ತೊಮ್ಮೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.